ಇಲ್ಲಿ ಒಂದು ಅದ್ಭುತವಾದ ಪ್ರಕೃತಿಯ ನಡುವೆ ಕುಳಿತಿದ್ದೀನಿ. ಸೌಂಡ್ ಕೇಳಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿ. ಸುತ್ತಲೂ ಬೆಟ್ಟ, ಅದು ನಿಮ್ಗೆ ಅರ್ಥ ಆಗೋದು ತುಂಬ ಕಷ್ಟ. ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಒಂದು ಅದ್ಭುತವಾದ ಪ್ರಕೃತಿಯ ನಡುವೆ ಕುಳಿತಿದ್ದೀನಿ. ಇದು ಇಂಡಸ್ ನದಿ ಅಂತ, ಇಂಡಸ್ ರಿವರ್ ಲೇ ಆ್ಯಂಡ್ ಲಡಾಖ್ ಮಧ್ಯ ಇದೆ. ಸೌಂಡ್ ಕೇಳಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿ. ಸುತ್ತಲೂ ಬೆಟ್ಟ. ಸ್ವಲ್ಪ ಇಲ್ಲಿ ಒಂದು ಬುದ್ಧನ ಆಶ್ರಮ ಇದೆ, ಇಲ್ಲಿ ಸ್ವಲ್ಪ ಹಸಿರಿದೆ ಅಷ್ಟೇ. ಬೇರೆಲ್ಲ ಕಡೆ ಬರೀ ಗುಡ್ಡಗಳೇ. ಇಲ್ಲಿ ನೋಡಿ, ಈ ಪ್ರಕೃತಿಯನ್ನು ನೋಡಿದಾಗ ನಿಮ್ಮ ಜೊತೆ ಒಂದು ವಿಚಾರ ಹಂಚ್ಕೋಬೇಕು ಅಂತ. ತುಂಬ ಇದು ಸೀರಿಯಸ್ ವಿಚಾರ. ನಂಬಿಕೆಗಳ ಸುತ್ತಮುತ್ತ ಭಾವನೆಗಳ ಹುತ್ತ. ಈ ನಂಬಿಕೆಗಳಲ್ಲಿ ಎಷ್ಟೊಂದು ಹುತ್ತಗಳಿವೆ ಅಂದರೆ, ಆ ಹುತ್ತಗಳಲ್ಲಿ ದೊಡ್ಡ ದೊಡ್ಡ ಹಾವುಗಳಿವೆ, ವಿಷ ಸರ್ಪಗಳಿವೆ. ಅದು ನಿಮ್ಗೆ ಅರ್ಥ ಆಗೋದು ತುಂಬ ಕಷ್ಟ. ಇಲ್ಲ ನೋಡ್ತಾ ಬಂದೆ. ಈಗ ಅವ್ರು ಒಂದು ಕಿಟಕಿ ಇಡ್ಬೇಕಾದ್ರೆ ಒಂದೊಳ್ಳೆ ಆರ್ಟ್ ಮಾಡಿ ಹಾಕಿರ್ತಾರೆ ಎಲ್ಲ ಕಡೆ, ಮನೆಗಳ ಮೇಲೆ, ಕಿಟಕಿಗಳ ಹತ್ರ ಅವ್ರದ್ದು ಒಳ್ಳೆ ಬ್ಯೂಟಿಫುಲ್ ಆರ್ಟ್ ಮಾಡಿ ಹಾಕಿರ್ತಾರೆ ಮರದಲ್ಲಿ. ಸೊ ಅದು ಹಾಕಿದಾಗ ನೋಡ್ಬೇಕು ನೀವು, ಆಶ್ಚರ್ಯ. ಎಲ್ಲ ಕಡೆ ಅದೇ ಇದೆ. ಅಂದರೆ ಆ ರೀತಿಯಾದ ಮರದಲ್ಲಿ ಮಾಡಿ ಆ ರೀತಿ ಇಟ್ಟರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ನಂಬಿಕೆ. ಎಲ್ಲ ಬಾಗಿಲುಗಳ ಮೇಲೆ ನಮ್ಮ ಕಡೆ ಹೊಸಲಿರುತ್ತಲ್ಲ, ಆ ರೀತಿ ಕಿಟಕಿಗಳ ಮೇಲೆ ಅದನ್ನು ಹಾಕಿರ್ತಾರೆ. ಮಧ್ಯೆ ಹಳ್ಳಿನಲ್ಲಿ ಗುಡ್ಡ, ಈ ಥರ ಒಂದು ಗೋಪುರ ಕಟ್ಟಿರ್ತಾರೆ. ಎಲ್ಲ ಕಡೆ ಗೋಪುರ, ಎಲ್ಲೂ ಹಸಿರಿಲ್ಲ. ಅವ್ರ ಬದುಕು ಹೇಗೆ ಸಾಗ್ತಾ ಇದೆ ಅನ್ನೋದೇ ಒಂದು ಅದ್ಭುತವಾದ ಆಶ್ಚರ್ಯ. ಇಮೇಜಿನೇ ಮಾಡ್ಕೊಳಕ್ಕಾಗಲ್ಲ. ಎಲ್ಲೆಲ್ಲೋ ಕಾಡುಗಳು, ಬರೀ ಕಲ್ಲುಗಳಿರುತ್ತೆ. ಅಲ್ಲಿ ಒಂದೆಲ್ಲೋ ಒಂದು ಮನೆ ಕಟ್ಕೊಂಡಿರ್ತಾರೆ. ಒಂದು ಮನೆ ಮೇಲೆ ಇನ್ನೊಂದು ಮನೆ ಹೀಗೆಲ್ಲ ಕಟ್ಟಿರ್ತಾರೆ. ಗ್ಯಾಪೇ ಇರಲ್ಲ. ಕೆಳಗಡೆ ಪ್ರಪಾತ ಇದೆ, ಅಲ್ಲಿ ಮನೆಗಳು ಕಟ್ಟಿರ್ತಾರೆ. ಅಲ್ಲಿ ವಾಸ್ತು ಏನು ಬಂತು, ವಾಸ್ತು ಏನಂತಕ್ಕಂಥ ನಂಬಿಕೆಯನ್ನು ಉಪಯೋಗಿಸ್ಕೊಂಡು ಎಷ್ಟೊಂದು ಜನ ನೂರಾರು ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ ವಾಸ್ತು ಉಪಯೋಗಿಸ್ಕೊಂಡು. ಇಲ್ಲಿ ವಾಸ್ತುನೇ ಇಲ್ಲ. ಹಿಂದೆಗಡೆ ನೋಡಿ, ಅಲ್ಲಿ ನೋಡಿ, ಅಲ್ಲೊಂದು ಸಿಟಿ ಥರ ಚಿಕ್ಕದೇ ಕಾಣ್ತಾ ಇದೆ. ಅಲ್ಲಿ ಎಷ್ಟೊಂದು ಎತ್ತರವಾದ ಬೆಟ್ಟ ಇದೆ. ಅಲ್ಲಿ ನೋಡಿ ಆರಾಮಾಗೆ, ಆಕ್ಚುಲಿ ಸೂರ್ಯನ ಬೆಳಕಲ್ಲಿ ಬೀಳ್ತಾ ಇಲ್ಲ, ಬಿದ್ದು ಸೂಪರಾಗಿ ಕಾಣ್ತಾ ಇತ್ತು. ಈ ಬೆಟ್ಟ ನೋಡಿ, ಅಲ್ಲಿ ಕೆಳಗಡೆ ಎಲ್ಲ ಮನೆಗಳಿದೆ, ಎದುರುಗಡೆ ಬೆಟ್ಟಗಳಿದೆ, ಮುಂದ್ಗಡೆ ನದಿ ಇದೆ. ಅಲ್ಲಿ ವಾಸ್ತುನೇ ಇಲ್ಲ. ನಮ್ಮ ಬೆಂಗಳೂರಲ್ಲಿ ನೋಡಬೇಕು, ಒಂದು ವಾಸ್ತು ಕಟ್ಟಬೇಕಾದ್ರೆ, ಒಂದು ಫ್ಲ್ಯಾಟಲ್ಲಿ ಒಂದು ಮನೆ ತೊಗೋಬೇಕಾದ್ರೆ ವಾಸ್ತು ಇದೆಯಾ, ದೇವ್ರ ಮೂಲೆ ಸರಿ ಇದೆಯಾ, ಕುಬೇರ ಮೂಲೆ ಸರಿ ಇದೆಯಾ, ಅದು ಸರಿ ಇದೆಯಾ, ಇದು ಸರಿ ಇದೆಯಾ ಅಂತ ಒಂದು ನಂಬಿಕೆ. ಓಕೆ, ವಾಸ್ತುನಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು, ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಕೆಲವರೆಲ್ಲ ಒಂದು ಶಾಸ್ತ್ರಗಳನ್ನು ಮಾಡಿದರು. ಗ್ಯಾಪ್ ಬಿಡಿ, ಹಾಕ್ಬಿಡಿ, ಹೀಗೆ ಬಿಡಿ ಅಂತ ಹೇಳಿದರು. ಅದು ಒಳ್ಳೆಯದೇ. ಡಿಪೆಂಡ್ ಮಾರುತಗಳು, ಗಾಳಿ ಹೇಗೆ ಬರುತ್ತೆ, ಮಳೆ ಹೇಗೆ ಬರುತ್ತೆ, ಬೆಳಕು ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ವಾಸ್ತು ಮಾಡಿದರು. ಅದು ಓಕೆ. ಆದರೆ ಈಗ ಎಷ್ಟೊಂದು ಜನ ವಾಸ್ತು ಶಾಸ್ತ್ರ ಮಾಡಿಕೊಂಡು ಅದು ಸಿಟಿನಲ್ಲಿ ಯಾಕೆ ಹಂಗಾಗಬೇಕು? ಎಷ್ಟೊಂದು ಮನೆಗಳಿದೆ. ಲೇ, ಲಡಾಖು, ಅಯ್ಯೋ ಕಾಶ್ಮೀರದಿಂದ ಬಂದಿದ್ದೀನಿ, ಕಾಶ್ಮೀರದಲ್ಲೆಲ್ಲ ನೋಡಿದ್ದೀನಿ. ಈ ಕಡೆ ಅಂತೂ ವಿಚಿತ್ರ. ಆದರೆ ವಾಸ್ತು ಅನ್ನತಕ್ಕಂಥ ಒಂದು ಶಾಸ್ತ್ರವನ್ನು ಇಟ್ಕೊಂಡು ಎಷ್ಟು ಜನ ಸಾವಿರಾರು ಕೋಟಿ ಬಿಸ್ನೆಸ್ ಮಾಡವ್ರೆ. ಅಂದರೆ ಮನುಷ್ಯನ ಭಾವನೆಗಳೆಲ್ಲ ಉಪಯೋಗಿಸ್ಕೊಂಡು ದೇವರ ಹೆಸರು ಹೇಳಿ, ಶಾಸ್ತ್ರಗಳನ್ನು ಹೇಳಿ ಬರೀ ಮೋಸ ಮಾಡೋರೇ ಜಾಸ್ತಿ. ಅಲ್ಲಿ ಮೊದಲು ಹೆಂಗೆ ಬೆಳೀತಾರೆ ಅಂದರೆ ಸಿಟಿನಲ್ಲಿ ಬೆಳೀತಾರೆ, ಆಮೇಲೆ ನಿಧಾನವಾಗಿ ಹಳ್ಳಿಗಳ ಕಡೆ ಹೋಗ್ತಾರೆ. ಅದಕ್ಕೆ ನಾನು ಹೇಳೋದು, ನಂಬಿಕೆಗಳ ಸುತ್ತಮುತ್ತ ಭಾವನೆಗಳ ಹುತ್ತ. ಹೇಗೆ ಭಾವನೆಗಳ ಆಟ ಆಡ್ತಾರೆ ನೋಡಿ. ನೆಕ್ಸ್ಟು ಪಾಪ ಇಲ್ಲಿ ಹಳ್ಳಿಗಳಲ್ಲಿ ನೋಡುವ ಯಾವ ರೇಖೆ ಇಲ್ಲ, ಪ್ರಾಣಿ ಕಿಲ್ಲಿಂಗ್ ಇಲ್ಲ, ಪಿರಮಿಡ್ ಥೆರಪಿ ಇಲ್ಲ, ಮ್ಯಾಗ್ನೆಟಿಕ್ ಥೆರಪಿ ಇಲ್ಲ, ಇನ್ನೊಂದು ಯಾವುದೋ ಪೂಜೆ ಮಾಡಿದ್ರೆ ಕಾಯಿಲೆ ಹೋಗುತ್ತೆ ಅದಿಲ್ಲ, ಇನ್ನೊಂದು ಯಾವುದೋ ಮಂತ್ರ ಹೇಳಿದ್ರೆ ಕಾಯಿಲೆ ಹೋಗುತ್ತೆ ಅದಿಲ್ಲ, ಏನಿಲ್ಲ. ಪಾಪ ಈ ಕಾಡಲ್ಲಿರ್ತಾರೆ,
ಒಂದಷ್ಟು ಏನೋ ಕೆಲಸ ಮಾಡ್ತಿರ್ತಾರೆ, ಸಂಜೆವರೆಗೂ ದುಡಿತಾ ಇರ್ತಾರೆ, ಸಂಜೆ ಬರ್ತಾರೆ, ಜೀವನಕ್ಕೆ ಆಗತಕ್ಕಂಥ ಹಣ ಸಿಕ್ಕರೆ ಸಾಕು. ಆದರೆ ಈ ಸ್ಥಳದಲ್ಲೂ ಕೂಡ ಕೆಲವರು ಅವರ ಮನಸ್ಸಿನಲ್ಲಿ ಈ ಸ್ಥಳಕ್ಕೆ ನಾಟುವ ರೀತಿ, ಕೆಲವರು ದೇವರ ಹೆಸರುಗಳನ್ನು ಹೇಳಿ ನಂಬಿಕೆಗಳನ್ನು ಬಿತ್ತಿ ಇಲ್ಲೂ ಆಟ ಆಡ್ತಾರೆ. ಬಟ್ ನಮ್ಮ ಸಿಟಿಲಿರುವಷ್ಟು ಆಟಗಳು, ದೊಂಬರಾಟಗಳು, ವೇಷಗಳು, ಪುನರ್ಜನ್ಮ ಮತ್ತು ಪುನರ್ಜನ್ಮದಿಂದ ಆಗಿರ್ತಕ್ಕಂಥ ಪಾಪ ವಿಮೋಚನೆ, ಭೂತ ಪ್ರೇತಗಳ ಕಾಟ ಅದರ ವಿಮೋಚನೆ, ಮಾಟ ಮಂತ್ರಗಳ ಕಾಟ ಅದರ ವಿಮೋಚನೆ, ದುಷ್ಟ ಶಕ್ತಿಗಳ ಕಾಟ ಅದರ ವಿಮೋಚನೆ ಅಂತ ಎಲ್ಲ ಹೇಳಿ ₹1000 ಚಾರ್ಜ್ ಮಾಡಿ ಮುಂದಿನ ಜನ್ಮಕ್ಕೆ ನಿನಗೆ ಒಳ್ಳೆ ಸ್ವರ್ಗ ಸಿಗೋಂಗೆ ಮಾಡ್ತೀನಿ, ಈ ಜನ್ಮಗಳ ಪಾಪಕರ್ಮಗಳನ್ನು ಹೋಗಲಾಡಿಸುವ ಸೂತ್ರಗಳು ಇದೆ ಅಂತ ಯಾರೊಬ್ಬರು ಕ್ವಶನ್ ಕೇಳಿದ್ರು. ₹10,000 ಚಾರ್ಜ್ ಮಾಡಿ ಆ ಕ್ಯಾಂಪ್ ಅದನ್ನು ಮಾಡ್ತಾರಂತೆ, ಕ್ಲಾಸ್. ಸೊ ಕರ್ಮ ವಿಮೋಚನೆ, ಪಾಪ ವಿಮೋಚನೆ. ಅಯ್ಯೋ ಇಲ್ಲಿ ಬಂದು ನೋಡ್ರಪ್ಪ, ನಮ್ಮ ಸೈನಿಕರು ಇದ್ದಾರೆ ನೋಡ್ಬೇಕು. ಆ್ಯಕ್ಚುಲಿ ಅದು ವೀಡಿಯೋ ಮಾಡೋಕ್ಕಿಲ್ಲ, ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ್ರೆ ಇಮಿಡಿಯೇಟ್ ಬಂದು ನನ್ನ ಅರೆಸ್ಟ್ ಮಾಡ್ತಾರೆ. ಅಷ್ಟೊಂದು ಸೆಕ್ಯೂರಿಟಿ ರೀಸನ್ಗೋಸ್ಕರ ಸೈನಿಕರನ್ನು ನಾನು ಅಲ್ಲಿ ನೋಡಿ ಪ್ಲೇಸ್ ನೋಡಬೇಕು. ಪೂರ್ತಿ ಬಯಲು, ಒಂದು ಕಡೆ ಸುತ್ತಲೂ ಬೆಟ್ಟ, ತುಂಬ ಬಿಸಿಲು, ಸಡನ್ನಾಗಿ ಚಳಿ ರಾತ್ರಿ. ಆ ಸ್ಥಳದಲ್ಲಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ, ಎಷ್ಟು ಜನಕ್ಕೆ ವಿಡಿಯೋ ತಲುಪುತ್ತೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಭಾರತ ದೇಶವನ್ನು ಕಾಯ್ತಿರುವ ಸೈನಿಕರಿಗೆ ತೊಂದರೆ ಆಗದಂಗೆ ಮಾಟ ಮಾಡಿಸ್ರಪ್ಪ. ಯಾಕಿಷ್ಟು ಕಷ್ಟಪಡಬೇಕು? ಒಳ್ಳೆ ಕಡೆ ಇರಲಿ ಸೆಕ್ಯೂರಿಟಿ, ಇಂಥ ಸ್ಥಳದಲ್ಲಿ ಇರಬೇಕು. ಇನ್ನು ಹೇಳ್ತಾರೆ ಅಕ್ಟೋಬರ್, ನವಂಬರ್ ಆ ಟೈಮೇ, ಏಪ್ರಿಲ್, ಮೇ ಕೆಲವು ಕಡೆ ಹಿಮ ಸುರಿತಾನೇ ಇರುತ್ತೆ. ಈಗ ಆ್ಯಕ್ಚುಲಿ ದಿಸ್ ಇಸ್ ಅನ್ಸೀಸನ್, ಹಿಮ ಸುರಿತಾನೇ ಇರುತ್ತೆ. ಆಗ ಸುರಿಬೇಕಾದಾಗ ಅಲ್ಲೂ ಕೂಡ ಸೈನಿಕರು ನಿಂತಿರ್ತಾರೆ, ಬಿಸಿಲಲ್ಲಿ ಸೈನಿಕರು ನಿಂತಿರ್ತಾರೆ. ಅವ್ರಿಗೇನೂ ತೊಂದರೆ ಆಗಬಾರ್ದು ಅಂತ ಹೋಮ ಮಾಡಿಸ್ರಿ. ರಾಜಕಾರಣಿಗಳು ಸ್ವಾರ್ಥಕ್ಕಾಗಿ ಕೆಲಸ ಗೆಲ್ಲಕ್ಕೋಸ್ಕರ ಶತ್ರುನಾಶಕ ಹೋಮ, ಅದೆಂಥದೋ ಸಂಹಾರ ಹೋಮ, ಏನೇನೆಲ್ಲ ಮಾಡಿಸ್ತಿರಲ್ಲಪ್ಪ. ನಮ್ಮ ದೇಶದ ಸೈನಿಕರಿಗೆ ಸಾವು ನೋವುಗಳಾಗದ ರೀತಿ ಹೋಮ ಮಾಡಿಸ್ರಪ್ಪ ರಾಜಕಾರಣಿಗಳೇ. ಜನರ ಭಾವನೆಗಳನ್ನು ಉಪಯೋಗಿಸ್ಕೊಂಡು, ನಂಬಿಕೆ ಅಸ್ತ್ರವನ್ನು ಉಪಯೋಗಿಸಿ ಏನನ್ನೆಲ್ಲ ಪೂಜೆ ಮಾಡಿ ಅವರು ಇವನು ಒಳ್ಳೆ ಮನುಷ್ಯ, ಇವನಲ್ಲಿ ದೈವತ್ವ ತುಂಬಿದೆ. ಎಲೆಕ್ಷನ್ ಸ್ಟಾರ್ಟ್ ಆದಾಗ ನೋಡ್ಬೇಕು ನೀವು ರಾಜಕಾರಣಿಗಳ ಕಥನ, ಏನು ಎಲ್ಲ ದೇವಸ್ಥಾನ ರೌಂಡ್ ಹೊಡಿತಾ ಇರ್ತಾರೆ. ಯಾವುದೋ ಸಮಸ್ಯೆ ಬಂದಾಗ ನೋಡಬೇಕು, ರಾಜಕಾರಣಿ ಬೆಳಗ್ಗೆ ಸಂಜೆವರೆಗೂ ರೌಂಡ್ ಹೊಡಿತಾನೆ ಇರ್ತಾನೆ. ಆದರೆ ಅವನು ನಿಯತ್ತಾಗಿದ್ದಿದ್ರೆ ಅವನು ಎಲ್ಲಿಗೂ ಹೋಗ್ಬೇಕಾಗಿರಲ್ಲ, ಮನೆಗೆ ಬಂದು ಅವನನ್ನೇ ದೇವರ ರೀತಿ ಜನರು ಪೂಜಿಸ್ತಾ ಇದ್ರು. ಆದರೆ ಇವನು ಬೆಳಗ್ಗೆ ಎದ್ದು ಬೆಳಗ್ಗೆ ಸಂಜೆವರೆಗೂ 3-4 ದೇವಸ್ಥಾನಕ್ಕೆ ರೌಂಡ್ ಹೊಡಿತಾ ಇರ್ತಾರೆ. ಇಲ್ಲಿ ನೋಡ್ರಿ ಪ್ರಕೃತಿನ, ಇದು ಆ್ಯಕ್ಚುಲಿ ಪ್ಲೆಸೆಂಟಾಗಿದೆ, ಇನ್ನೂ ವಿಚಿತ್ರವಾಗಿದೆ. ಧೂಳು ಹಂಗೆ ಹೆಂಗಿರುತ್ತೆ ಗೊತ್ತಾ? ನಾನು ಹೇಳ್ತಾ ಇರೋದು, ನೀವು ನಂಬಿಕೆಗಳಿಂದ ಹೊರಬನ್ನಿ. ರಾಜಕಾರಣಿಗಳು ಮಾಡುವ ದೇವರನ್ನು ಯಾರೂ ನಂಬಬೇಡಿ. ಮನಸ್ಸಿನಲ್ಲಿ ಸ್ವಾರ್ಥ, ಭ್ರಷ್ಟಾಚಾರ, ಆಸೆಗಳನ್ನು ತುಂಬಿಕೊಂಡು ಬರೀ ಸುಳ್ಳು ಹೇಳ್ಕೊಂಡು ಹೋಮ ಮಾಡಿ ಪೂಜೆ ಮಾಡ್ತಾರೆ. ಅವರನ್ನು ದೇವರ ರೀತಿ ಆರಾಧಿಸಬೇಡಿ, ಅವರು ಮಾಡುವ ದೇವರುಗಳನ್ನು ನಂಬಬೇಡಿ. ಅಂದರೆ ನಿನ್ನನ್ನು ನೀನು ನಂಬು. ಅವ್ರು ಅಂಥ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದಕ್ಕೆ ಸಕ್ಸಸ್ ಆಗಿದ್ದಾರೆ ಅಂದ್ಬಿಟ್ಟು ಆ ದೇವರು ಹೇಳೋದು ನಾನು ಸಕ್ಸಸ್ ಆಗಿದ್ದಾರೆ, ನಾನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನತಕ್ಕಂಥ ಭಾವನೆಯಿಂದ ಹೊರಗಡೆ ಬನ್ನಿ. ದೊಡ್ಡ ಹುತ್ತ ಅದು. ಭಾವನೆಗಳು ಹುತ್ತ ಹೇಗಿದೆ ಅಂದರೆ, ಒಂದೊಂದು ಜಾತಿಗಳಲ್ಲಿ ಒಂದೊಂದು ದೇವರುಗಳು ತುಂಬಿಕೊಂಡಿದೆ, ಒಂದೊಂದು ಧರ್ಮಗಳಲ್ಲಿ ಒಂದೊಂದು ಚಿಂತನೆಗಳು ತುಂಬಿಕೊಂಡಿದೆ, ಎಲ್ಲದರಲ್ಲೂ ವ್ಯತ್ಯಾಸ ಇದೆ. ಇಲ್ಲಿ ನಾವು ನೋಡ್ತೇವೆ, ಬುದ್ಧಿಸಮ್ಗೆ ಹೋಗಿದ್ವಿ ಬೇಕಾಷ್ಟು, ನೆನ್ನೆ ಮೊನ್ನೆಲ್ಲ ಹೋಗಿದ್ವಿ ನಾವು. ಅವರ ನಂಬಿಕೆ ಹೇಗಿದೆ? ಅಲ್ಲಿ ಮೂರ್ತಿ ಪೂಜೆಗಳಿಲ್ಲ. ರಾಮ, ಕೃಷ್ಣ, ಶಿವ ಯಾವ ದೇವರುಗಳಿರೋ, ಬರೀ ಬುದ್ಧ ಮಾತ್ರ ಇದ್ದಾನೆ. ಅಲ್ಲದಷ್ಟು ಏಂಜಲ್ಸ್ಗಳೆಲ್ಲ ಹಾಕಿದ್ದಾರೆ. ಅಲ್ಲಿ ಜೀವನ ಸಾಗ್ತಾ ಇದೆ. 100 ಜನ ಒಂದೊಂದ್ಸರಿ ಫಂಕ್ಷನಲ್ಲಿ ಲಕ್ಷಾಂತರ ಜನ ಬರ್ತಾರಂತೆ. ಅದು ಎಂಥದ್ದು ಸ್ಥಳದಲ್ಲಿ? ಇಲ್ಲೇ ಅನ್ನತಕ್ಕಂಥ ಸ್ಥಳದಲ್ಲಿ, ಅದು ಕಾಡಲ್ಲಿ, ಅಂದರೆ ಗುಡ್ಡದ ಮೇಲೆ ಈ ಥರ ಕಲ್ಲಿದೆಯಲ್ಲ, ಗುಡ್ಡದ ಮೇಲೆ ಕಟ್ಟಿರೋದು. ಅಲ್ಲಿ ಬಂದು ಒಂದು ಬುದ್ಧಾಶ್ರಮ ಕಟ್ಟಿ ಭಕ್ತರು ಬಂದು ಆತ್ಮತೃಪ್ತಿಯನ್ನು ಪಡಿತಾ ಇದ್ದಾರೆ, ಆತ್ಮ ಸಾಕ್ಷಾತ್ಕಾರವನ್ನು ಪಡಿತಾ ಇದ್ದಾರೆ. ಅದು ಒಂದು ರೀತಿಯಾದ ನಂಬಿಕೆ ಅಷ್ಟೇ. ಅದು ಇನ್ನೊಂದು ಸ್ವಲ್ಪ ಅಂದರೆ ಸಿಕ್ಕರದು ಅವದೊಂದು ನಂಬಿಕೆ, ಅದೊಂದು ಗುರುದ್ವಾರ ಅಲ್ಲೂ ಹೋಗಿದ್ವಿ, ಅಲ್ಲೊಂಥರ ವಿಚಿತ್ರವಾಗಿದೆ. ಒಂದೊಂದು ನಂಬಿಕೆಗಳಿದೆ. ಅದಕ್ಕೆ ನಾನು ಹೇಳೋದು, ಈ ವಿಡಿಯೋ ನೋಡೋರು ತುಂಬ ಕಷ್ಟ ಆಯಿತು, ಲಾಂಗಾಗಿ ಮಾತಾಡ್ತಾ ಇದ್ದೀನಿ. ಯಾವ ನಂಬಿಕೆಗಳು ನಿಮ್ಮನ್ನು ಕಾಪಾಡುವುದಿಲ್ಲ.
ಅದು ಕೇವಲ ಮನಃಶಾಂತಿ. ಇವರ ದ ಫಾಲೋಯರ್ಸ್, ಯಾರೋ ಒಂದು ಹೇಳಿರ್ತಾರೆ, ನಿಮ್ಮ ಅಪ್ಪ ಅಮ್ಮ ಬರೀ ಅನುಸರಿಸ್ತಾ ಇರ್ತೀರಿ. ಆ ನಂಬಿಕೆಗಳು ನಿಮ್ಮನ್ನು ಕಾಪಾಡುವುದಿಲ್ಲ. ನಿನ್ನ ನಂಬಿಕೆ, ನಿನ್ನನ್ನು ನೀನು ನಂಬಬೇಕು, ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು, ನಿನ್ನ ಬುದ್ಧಿಯನ್ನು ಅರ್ಥ ಮಾಡ್ಕೋಬೇಕು, ನೀನು ಚಿಂತಕನಾಗಬೇಕು, ನೀನು ದುಡಿಬೇಕು. ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿನ್ನ ಕಾಡಿನ ಕೆಲಸ ಮಾಡೋಕ್ಕೂ ಖುಷಿ ಆಯಿತಾ, ಪೂಜೆ ಮಾಡಬೇಕು ಮಾಡಿ, ನೋ ಪ್ರಾಬ್ಲಮ್. ಬಟ್ ಪೂಜೆ ಇಲ್ಲದೆ, ಯಾವ ಧರ್ಮಾಚರಣೆಗಳು ಇಲ್ಲದೆ, ಜಾತಿಯ ಆಚರಣೆಗಳು ಇಲ್ಲದೆ, ನಿನ್ನನ್ನು ನೀನು ನಂಬಿ, ಈ ಪ್ರಕೃತಿಯ ನಂಬಿ ಶಾಂತವಾದ ಬದುಕನ್ನು ಸಾಧಿಸಬಹುದು. ಅದಕ್ಕೆ ಸಾಕ್ಷಿಗಳು ಇಲ್ಲಿರ್ತಕ್ಕಂಥ ವಿದ್ಯಮಾನಗಳು. ಒಬ್ಬೊಬ್ಬರು ನಂಬಿಕೆಗಳು ಬೇರೆ ಬೇರೆ. ಸೊ ನಂಬಿಕೆಗಳನ್ನ ಪ್ರಶ್ನೆ ಮಾಡಬೇಡಿ ಅಂತಾರೆ. ಅಯ್ಯೋ ನಾವು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ, ನೀವೇನಾರು ಮಾಡ್ಕೊಳ್ಳಿ. ಒಂದು ಲಾಸ್ಟ್ ಸೊಲ್ಯೂಷನ್ ನಿಮ್ಗೆ ಹೇಳ್ತೀನಿ, ಏನೂ ಬೇಕಾಗಿಲ್ಲ. ಯಾವ ನಂಬಿಕೆಗಳ ಆಚರಣೆಗಳು ನಿಮಗೆ ಬೇಕಾಗಿಲ್ಲ. ನಿನ್ನನ್ನು ನೀನು ನಂಬು. ನೀನು ದೇಹಶಕ್ತಿ, ಪ್ರಾಣಶಕ್ತಿ, ಮನಃಶಕ್ತಿ, ಇಚ್ಛಾಶಕ್ತಿಯನ್ನು ನಂಬಿ ನಿನ್ನ ಕೆಲಸ ಮಾಡು, ನೆಮ್ಮದಿಯಾಗಿ ನಿದ್ರೆ ಮಾಡು. ಅದೇ ನಿಜವಾದ ಯೋಗದ ಜೀವನ. ಥ್ಯಾಂಕ್ ಯು.